ರಿವಿಷನ್ ಮಾಡೋ ಟೈಮಲ್ಲಿ ನನಗೆ ಏನಾದರೂ ಖಾರವಾಗಿ ತಿನ್ಬೇಕನ್ನಿಸ್ತು. ಆವಾಗ ನೆನಪಾಯ್ತು ನನ್ನ ಹತ್ರ ಸ್ಯಾಮ್ಯಾಂಗ್ ಕೊರಿಯನ್ ನೂಡಲ್ಸ್ ಇದೆ ಅಂತ. ಬ್ರ್ಯಾಂಡ್ದು ನಾನು ಕ್ರೀಮ್ ಆ್ಯಂಡ್ ಚೀಸ್ ಫ್ಲೇವರ್ನ ತಿಂದಿದ್ದೆ, ಅದಂತೂ ಸಖತ್ತಾಗಿತ್ತು. ಸೊ ಇದು ಚೆನ್ನಾಗಿರುತ್ತಂತ ನಾನು ಎಕ್ಸ್ಪೆಕ್ಟೇಷನ್ಸ್ ಹೈ ಇಟ್ಕೊಂಡಿದ್ದೆ. ಈ ಪರ್ಟಿಕ್ಯುಲರ್ ಫ್ಲೇವರ್ ಬಂದು ಡಬಲ್ ಸ್ಪೈಸಿ ಫ್ಲೇವರ್ ಅಂತ. ನನ್ನ ಫ್ರೆಂಡ್ಸ್ ಹೇಳಿದ್ರು ಇದು ವರ್ಲ್ಡ್ ಅಲ್ಲೇ ಸ್ಪೈಸಿಯೆಸ್ಟ್ ನೂಡಲ್ಸ್ ಅಂತ. ಸೊ ಅವರು ಹಾಲ್ ಸ್ವಲ್ಪ ಮಿಕ್ಸ್ ಮಾಡ್ಕೊ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಇಲ್ಲ ನನಗೆ ಒರಿಜಿನಲ್ ಆಗಿ ಹೇಗಿರುತ್ತೆ ಇದು ಟೇಸ್ಟ್ ಅದನ್ನ ನೋಡ್ಬೇಕು, ಹಾಗೆ ನನಗೆ ಸ್ಪೈಸ್ ಟಾಲರೆನ್ಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅವ್ರ ಹತ್ರ ಹೇಳ್ಕೊಂಡೆ. ಅದನ್ನು ಫ್ರೆಂಡ್ಸ್ ಆತರ ಹೇಳಿದ್ರು ಅಂತ ನಾನು ನೀರ್ ಪಕ್ಕದಲ್ಲಿ ಇಟ್ಕೊಂಡಿದ್ದೆ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಫ್ಲೇವರ್ ಏನೋ ಚೆನ್ನಾಗಿತ್ತು, ಆದ್ರೆ ಫಸ್ಟ್ ಬೈಟ್ಗೆ ಇಷ್ಟೊಂದು ಖಾರ ಆಗುತ್ತಂತ ನಂಗೆ ಗೊತ್ತೇ ಇರ್ಲಿಲ್ಲ. ಧೈರ್ಯ ಮಾಡಿ ಹೇಗಾದ್ರೂ ಹಾಫ್ ಕಂಪ್ಲೀಟ್ ಮಾಡೋಣ ಅನ್ಕೊಂಡೆ, ಬಟ್ ನನಗೆ 3ನೇ ಬೈಟ್ ಆದ್ಮೇಲೆ ನಿಜವಾಗ್ಲೂ ಆಗಿಲ್ಲ. ನನ್ಗೆ ಅದ್ರ ಎಫೆಕ್ಟ್ಸ್ ಕಾಣೋಕೆ ಸ್ಟಾರ್ಟ್ ಆಯ್ತು, ಬಾಯೆಲ್ಲ ಉರಿತಾ ಇತ್ತು, ಹೊಟ್ಟೆ ಉರಿಯಕ್ ಕೂಡ ಸ್ಟಾರ್ಟ್ ಆಯ್ತು, ತುಟಿ ಬಾಯೆಲ್ಲ ಕೆಂಪಗಾಗ್ಬಿಟ್ಟಿತ್ತು. ಕೊನೆಯಲ್ಲಿ ಅನ್ಸ್ತು ನನ್ನ ಫ್ರೆಂಡ್ ಮಾತನ್ನ ಕೇಳ್ಬೇಕಾಗಿತ್ತು ಅಂತ. ನಾನ್ ಮಾಡಿರೋ ತಪ್ಪು ನೀವು ಮಾಡೋಕ್ ಹೋಗ್ಬೇಡಿ. ಓಕೆ, ಬಾಯ್ ಬಾಯ್.